ಸಿಎಂ ವೈಮಾನಿಕ ಸಮೀಕ್ಷೆ ಬಗ್ಗೆ ಅಶೋಕ್ ವ್ಯಂಗ್ಯ ಆಡಿದ್ದಾರೆ. ಗುಂಡಿ ಬಿದ್ದಿದ್ದಕ್ಕೆ ವೈಮಾನಿಕ ಸಮೀಕ್ಷೆ ಮಾಡಿದ್ರ? ಘೇರಾವ್ ಭಯಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ರ? ಇಷ್ಟು ಪ್ರವಾಹ ಆಗಿದೆ, ಯಾವ ಮಂತ್ರಿಯೂ ಹೋಗಿಲ್ಲ. ಜನರ ಪಾಲಿಗೆ ಸರ್ಕಾರ ಸತ್ತಿದೆ, ಜಾನುವಾರು ನಷ್ಟ ಆಗಿದೆ, ಇದ್ಯಾವ ಸೀಮೆ ಸರ್ಕಾರ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರವಾಹ ಅನ್ನೋದು ಪಿಕ್ಚರ್ ಶೂಟಿಂಗ್ ಅಲ್ಲ ಅಂತ ಸಿಟಿ ರವಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡೋಕೆ ಬರ್ತಾ ಇರೋದು. ಈಗ ಪ್ರೈಮ್ ಮಿನಿಸ್ಟರ್ ಆದರೆ ಡೆಲ್ಲಿಯಿಂದ ಬರಬೇಕು, ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು. ನೀವು ನಮ್ಮದೇ ರಾಜ್ಯ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವು ರಸ್ತೆಯಲ್ಲಿ ಹೋದರೆ ಜನ ನಿಮಗೆ ಗೆರಾವ್ ಹಾಕಬೇಕು, ಗೆರಾವ್ ಹಾಕ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ? ಈ ಎರಡು ಪ್ರಶ್ನೆಗಳಿಗೆ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಆ್ಯಕ್ಚುಲಿ ನೀವು ಹೋಗಿ ಆ ಜಿಲ್ಲೆಯಲ್ಲಿ ಕೂತು ಜಿಲ್ಲಾಧಿಕಾರಿಗಳನ್ನು, ಅಧಿಕಾರಿಗಳ ಸಭೆ ಕರೆದು, ರೈತರ ಸಭೆ ಕರೆದು, ಪರಿಹಾರ ನಾನು ಏನು ಕೊಡ್ತೀನಿ, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪರಿಹಾರ, ರಸ್ತೆಗಳಿಗೆ ಎಷ್ಟು ಪರಿಹಾರ, ಬಿದ್ದೋಗಿರೋ ಶಾಲೆಗಳಿಗೆ ಎಷ್ಟು ಪರಿಹಾರ, ಬಿದ್ದೋಗಿರೋ ಅಂಗನವಾಡಿಗಳಿಗೆ ಎಷ್ಟು ಪರಿಹಾರ, ಇದನ್ನು ಘೋಷಣೆ ಮಾಡಬೇಕು. ಏನಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಫ್ಲಡ್ಡು ಇಂಥ ಸಂದರ್ಭದಲ್ಲಿ ಇದು ಪಿಕ್ಚರ್ ಶೂಟಿಂಗ್ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದು ಪಿಕ್ಚರ್ ಶೂಟಿಂಗ್ ಅಲ್ಲ. ಈ ಮೂವಿ ಶೂಟಿಂಗಲ್ಲಿ ಮುಂಚೆ ಎಲ್ಲ ಲೊಕೇಶನ್ ಐಡೆಂಟಿಫೈ ಮಾಡಿ, ಆಮೇಲೆ ಅಲ್ಲಿಗೆ ಕ್ಯಾಮ್ರಾಮೆನ್ ಎಲ್ಲ ಕಳಿಸಿ, ಅಲ್ಲಿ ಡೈರೆಕ್ಟ್ರು ಡೈಲಾಗು ಎಲ್ಲ ತಯಾರಿ ಮಾಡ್ಕೊಂಡು ಆ್ಯಕ್ಷನ್ ಅಂತ ಅಂತಿದ್ದಂಗೆ ಒಂದು ಆ್ಯಕ್ಷನ್ ಮಾಡಿ ಕಟ್ ಅಂತಿದ್ದಂಗೆ ಪ್ಯಾಕ್ ಮಾಡ್ಕೊಂಡು ಬರೋದಲ್ಲ. ಇದಕ್ಕೆ ಸಂವೇದನೆ ಇರಬೇಕು. ಆ ಸಂವೇದನೆ ಇದ್ದಿದ್ದರೆ ಮುಳುಗಿದಾವಲ್ರಿ, ನೂರಾರು ಹಳ್ಳಿಗಳು ಮುಳುಗೋಗಿದ್ದಾವೆ. ಯಾದಗಿರಿ, ರಾಯಚೂರು ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ ಮುಳುಗೋಗಿದ್ದಾವೆ. ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬೇಕಿತ್ತಲ್ಲ. ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಸಂವೇದನೆ ಸತ್ತೋಗಿದೆ. ಅವ್ರ ಸರ್ಕಾರದಲ್ಲೂ ಸಂವೇದನೆ ಸತ್ತೋಗಿದೆ. ಎಲ್ಲ ಕಾರ್ಯವನ್ನು ಬದಿಗೊತ್ತಿ ಇದು ನಿಮ್ಗೆ ಆದ್ಯತೆ ವಿಷಯ ಆಗಬೇಕಿತ್ತು. ನಾನು ನೋಡಿದೆ, ನೀವು ಬೆಂಗಳೂರಿನ ಫಾಟ್ ಹೋಲ್ ವೀಕ್ಷಣೆಗೆ ಹೋಗಿದ್ರಿ. ನಿಮ್ಮ ಬಿಳಿ ಪಂಚೆ, ಬಿಳಿ ಜುಬ್ಬ ಒಂದು ಚೂರು ಕೊಳೆ ಆಗದ ರೀತಿಯಲ್ಲಿ, ಚಪ್ಪಲಿಗೆ ನೀರು ತಾಗದ ರೀತಿಯಲ್ಲಿ ವೀಕ್ಷಣೆ ಮಾಡಿ ಬಂದ್ರಿ. ಇದು ಹಾಗೇನಾ? ಇದು ಪಿಕ್ಚರ್ ಮೂವಿ ಶೂಟಿಂಗ್ ಥರ ಅಲ್ಲ. ಇದು ಜನರಿಗೆ ಕಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.